ನಮ್ಮ ಪಿಂಟು ಮಾಸ್ತರ್ ಅವರು ಒಂದೆರಡು ಪ್ರಶ್ನೆಗಳನ್ನು ಕೇಳ್ಯಾರ. ಏನಂತ ಕೇಳ್ಯಾರಿಪ್ಪ? ಬಹಳ ಮಾರ್ಮಿಕವಾಗಿ ಅಂತ ವಿಷಯ ಕೇಳ್ಯಾರ ಅವರು. ಪ್ರಪಂಚ ಪಾರಮಾರ್ಥ ಇಡಾನ ಇಡಾನ ಮತ್ತೇನ್ ಹೇಳಿದ್ರಿ? ಈ ಕಡೆ ಏನೋ ಬರಲ್ಲ ತಿಳ್ಕೊಂಡಿದ್ದೇನ. ಹಾ ಏನೋ ಇರ್ಲಿ ಒಂದು ಡಾವತ್ ಹೇಳಿ ನೋಡ್ಬೇಕಂತ ಹೇಳಿ ಹಾಕ್ಯಾರ. ಇರ್ಲಿ ಬಹಳ ಆನಂದದ. ಹೌದಾ? ಬಹಳ ಒಳ್ಳೆಯ ಮಾತುಗಳನ್ನು ಕೇಳ್ಯಾರ ಅವ್ರು. ಏನಂತ ಕೇಳ್ಯಾರಿಪ್ಪ ಮಾತಾ? ಹೊನ್ನುಟ್ಟಿಗೆ ಅಂಕನ್ನಗೌಡ ಮಗ ಬಿಜ್ಜರಿಗೆ ಬುಳ್ಳಾನ ಸಿದ್ಧ. ಹೌದಲ್ಲ? ಹೌದಾ? ಅವನಿಗೆ ಬರೇ ಬುಳ್ಳಾನ ಸಿದ್ಧ ಅಂದಿಲ್ಲಗುವಣ್ಣ, ಅದಕ್ಕೊಂದು ಹೆಸರು ಅದ. ಜಗ್ಗಿನ ಬುಳ್ಳಪ್ಪ ಅಂತ ಕರೆದಾರ ಅವನಿಗೆ. ಯಾರಿಗಿ? ಬುಳ್ಳಪ್ಪಗ. ಹೌದಲ್ಲ? ಇಲ್ಲಿ ನಮ್ಮ ಪಿಂಟು ಮಾಸ್ತರ್ ಪ್ರಶ್ನೆ ಮಾಡ್ಯಾರ. ಏನಂತ ಮಾಡ್ಯಾರಿ ಪ್ರಶ್ನೆ? ಆ ಜಗ್ಗಿನ ಬುಳ್ಳಪ್ಪ ಅಂತ ಅವನಿಗೆ ಹೆಸರು ಬರ್ಬೇಕಾದ್ರ, ಬೀಳ್ಬೇಕಾದ್ರ ಆ ಜಗ್ ಅವನಿಗೆ ಮಾಡಿ ಯಾರು ಕೊಟ್ರು? ಅವಂಗ ಅದಕ್ಕೆ ಏನು ಸಂಬಂಧ ಇತ್ತು? ಜಗ್ಗಿಗೆ ಮತ್ತು ಬುಳ್ಳನ ಸಿದ್ಧಗ ಸಂಬಂಧ ಏನದ? ಜಗ್ ಹಿಂದಿನ ಜನ್ಮದಾಗ ಏನಿತ್ತು? ಏನಿತ್ತು? ಬುಳ್ಳಪ್ಪಗ ಜಗ್ ಮಾಡಿಕೊಡುವಂತ ಪ್ರಸಂಗರೇ ಯಾರಿಗೆ ಅಂತದೇನು ಬಂದಿತ್ತು ಅನ್ನುವಂತ ಮಾತ ಕೇಳ್ಯಾರಿಪ್ಪ. ಕೇಳ್ಯಾರ. ಬಹಳ ಆನಂದದ ಮಾತ. ಹೆಂಗ್ರಿ? ಬಡಿಗ್ಯಾರ ಕಾಳಪ್ಪ ಏನ್ ಮಾಡಿದ್ರಿಪ್ಪ? ಅದಕ್ಕಿಂತ ಪೂರ್ವದೊಳಗ ಬುಜ್ಜರಿಗೆ ಬುಳ್ಳನ ಸಿದ್ಧ ಸಂಚಾರ ಮಾಡ್ಕೋತ ಬೆಣ್ಣಿ ಹಳ್ಳ ಆ ಕಾಡಿ ಬೀರಣ್ಣ ದೇವರಿಗೆ ಕರ್ಕೊಂಡು ಸಂಚಾರ ಮಾಡ್ಕೋತ ಬಂದಿದ್ದ. ಹೌದು. ಮುಂದೆ ಏನಾಯ್ತು ಮಾತಾ? ಏನಾಗಿತ್ರಿಪ್ಪ ಮಾತಾ? ಮಕ್ಕಳಿಲ್ಲಾರ್ದವ್ರ ಪರಿಸ್ಥಿತಿ, ಮಕ್ಕಳಿಲ್ಲಾರ್ದವ್ನಿಗೆ ಕುಣ್ಣಾಗುವಣ್ಣ. ಹೌದಲ್ರಿ? ಅವ್ರಿಗೆ ಗೊತ್ತಾಗೋದು. ಮೇನ್ ಹೇಳ್ಕೊತ ಹೋಗೋಣ, ಸಮಯ ಬಾಳಿಲ್ಲ. ಬುಳ್ಳನ ಸಿದ್ಧನ ವಾಹಿನಿ ಕೇಳಿ ಬಡಿಗ್ಯಾರ ಕಾಳಪ್ಪ ಬಂದ ಕಿಸಿಂದ್ರ ಬುಳ್ಳನ ಸಿದ್ಧಿಗೆ ಹೇಳ್ತಾನ. ಏನಂತ ಹೇಳ್ತಾನ್ರಿ ಅವಾಗ? ಯಪ್ಪ, ಬಡುಗ ಭಾಗ್ಯ ಕೊಟ್ಟಿರಿ, ಬಂಜಿಗ ಮಕ್ಕಳ ಕೊಟ್ಟಿರಿ. ಹೌದು. ಕುಂಟಗ ಕಾಲು ಕೊಟ್ಟಿರಿ, ಕುಡ್ಡಗ ಕಣ್ಣು ಕೊಟ್ಟಿರಿ. ಸಿದ್ಧಾಟಿಗೆ ಪುರುಷರದಿರಿ ನೀವು. ಹೌದು. ನನ್ನ ಹೊಟ್ಟಿಲೆ ಮಕ್ಕಳಿಲ್ಲಪ್ಪ, ನನಗೊಂದು ಪುತ್ರ ಸಂತಾನ ಕೊಡು ಅಂತ ಹೇಳಿ ಬಡಿಗಾರ ಕಾಳಪ್ಪ ಕೇಳ್ಕೊಂಡ ಅಂಗಲಾಚಿ ಬೇಡದ. ಅವಾಗ ಏನಾತ್ರಿಪ್ಪ? ಹೇಳ್ದ ಬುಳ್ಳನ ಸಿದ್ಧವಾಗ. ಏನತ್ರಿ? ಕಾಳಪ್ಪ, ನಿನಗ ನಾ ಮಗನ ಕೊಡ್ತೀನಿ. ನಿನ್ನ ಮಗ ಹುಟ್ಟಿ ಬಂದಿಂದ ಐತಾರ ಅಮಾವಾಸ್ಯೆ ದಿನ ನನಗ ಜಗ್ಗು ಮಾಡಿ ಕೊಡ್ಬೇಕು ನೀ ಅಂತ ಹೇಳ್ದ ಬುಳ್ಳಪ್ಪ. ಯಾರಿಗೆ ಹೇಳ್ದ? ಬಡಿಗಾರ ಕಾಳಪ್ಪಗ. ಹೌದ್. ಅವಾಗ ಏನಾತ್ರಿಪ್ಪ? ನನಗ ನೀನು ಮಕ್ಕಳು ಬೇಡ್ಲಕತ್ತಿ. ಹೌದು. ಕೊಡ್ತೀನಿ. ಅದ್ರ ಪ್ರತಿಫಲವಾಗಿ ನನಗೊಂದು ಜಗ್ಗು ಮಾಡಿ ಕೊಡ್ಬೇಕಂದಾಗ ಅವಾಗ ಏನಂದ್ರಿಪ್ಪ? ಯಾಕಾಗಲ್ಲಕಪ್ಪ ಅಂತ ಹೇಳ್ದ ಬುಳ್ಳನ ಸಿದ್ಧಗ. ಹೌದು. ಬುಳ್ಳನ ಸಿದ್ಧ ಆಶೀರ್ವಾದ ಮಾಡದ ವರ್ಷ ತುಂಬದಕ ಪುತ್ರ ಸಂತಾನ ನಿನಗ ಆಯ್ತು. ಹೌದು. ಜಗ್ಗು ಮಾಡಿ ಕೊಡ್ಬೇಕಾದ್ರೆ ಕೆಲವೊಂದು ಕಂಡೀಷನ್ ಹಾಕಿದ್ದ ಬುಳ್ಳನ ಸಿದ್ಧ. ಏನಂತ ಹಾಕಿದ್ರಿಪ್ಪ ಕಂಡೀಷನ್ ಅಂತ? ಅದು ಐತಾರ ಅಮಾಸ್ ಇರಬೇಕು. ನಿತ್ಯ ದಿಗಂಬರಾಗಿರ್ಬೇಕು ಜಗ್ಗು ಮಾಡುವಂತ ಪ್ರಸಂಗದೊಳಗ. ಹೌದಲ್ಲ? ಹೌದಾ? ನೀ ಕಡಿಯುವಂತ ಗಿಡ ತಾನಾಗೆ ನಿನ್ನ ಜೋಡಿ ಮಾತಾಡ್ತದ. ಅದೇ ಗಿಡ ಕಡಿ. ಒಂದು ಏಟು ಹೊಡೆದಂದ್ರ ಗಿಡದಂದ ನೀರು ಬೀಳ್ತದ. ಹೌದು. ಎರಡು ಏಟು ಹೊಡೆದಂದ್ರ ಗಿಡದಂದ ಹಾಲು ಬೀಳ್ತದ. ಮೂರನೇ ಏಟಿ ಗಿಡದಂದ ರಕ್ತ ಬೀಳ್ತದ. ಆ ಮುತ್ತಲ ಮರದಿಂದ ನನಗೆ ಜಗ್ಗು ಮಾಡಿ ಕೊಡು, ಸಿಹಿಯ ಮುಖದ ಜಗ್ಗತ್ತ ಬುಳ್ಳನ ಸಿದ್ಧ ಆಶೀರ್ವಾದ ಮಾಡ್ದ. ಅವಾಗ ಏನಾತ್ರಿ? ಜಗ್ಗು ಮಾಡಾಗ ಐತಾರ ಅಮಾಸ್ ಇರ್ಬೇಕು. ಹೌದು. ತಾಯಿ ಹೊಟ್ಟೆಗಿಂದ ಕೂಸು ಬರಾಗ ಹಂಗಿರ್ತದ, ಹಂಗಾಗಿ ಜಗ್ಗು ಮಾಡಿ ಕೊಡ್ಬೇಕು. ಮಾಡಾಗ ಕಣ್ಣಿಗೆ ಅರಿವಿ ಕಟ್ಟಕೊಂಡು ತಯಾರು ಮಾಡು, ನಾ ಬಂದು ಬಿಚ್ಚುತ್ತಾನ, ಅರಿವಿ ತೆಗಿಬೇಡ ಅಂತ ಹೇಳಿದ್ದ. ಅವಾಗ ಹೇಳಿದ್ರಿಪ್ಪ. ಜಗ್ಗ ತಯಾರು ಮಾಡ್ದ. ನಾ ಮಾಡಿದ ಜಗ್ಗ ನಾನ್ ನೋಡಿದ್ರೆ ಏನಾಕ್ಕದತ್ತ, ಜರ ಕಣ್ಣು ತೆಗೆದು ನೋಡಿ ಸುಂದಾಗಿ ಅಲ್ಲೇ ಬಿದ್ದ. ಹೌದು. ಬುಳ್ಳನ ಸಿದ್ಧಗ ಅರುಂಟಾಗಿ ಬಂದು ಹೊಳ್ಳಿ ಬಂಡಾರ ಹೊಡೆದ ಎತ್ತರ ಮಾಡ್ಯಾನ. ಜಗ್ಗಿನ ಬುಳ್ಳನ ಸಿದ್ಧಗ ಕಾಳನ್ನ ಯಾಕೆ ಮಾಡಿ ಕೊಟ್ಟಾನಪ್ಪ ಅಂತ ಕೇಳಿದ್ರೆ ಅವನಿಗೆ ಬುಳ್ಳನ ಸಿದ್ಧ ಮಕ್ಕಳ ಕೊಟ್ಟಾನ. ಅದಕ್ಕೋಸ್ಕರವಾಗಿ ಅದ್ರ ಸಲುವಾಗಿ ಜಗ್ಗಿನ ಬುಳ್ಳನ ಸಿದ್ಧಗ ಸಿಹಿಯ ಮುಖದ ಜಗ್ಗ ಮಾಡಿ ಕೊಡಬೇಕಾಗ್ಯದ. ಹೌದು. ಜಗ್ಗ ಹಿಂದಿನ ಜನ್ಮದಾಗ ಏನಿತ್ತು ಅಂತ ಕೇಳಿದ್ರ ಏನಿತ್ರಿಪ್ಪ? ಇದು ದೇವಲೋಕದೊಳಗ ಒಬ್ಬ ಗಂಧರ್ವ ಇದ್ದ. ಇವ ದೇವತೆಗಳ ಶಾಪ ಆಗಿ ಮುತ್ತಲ ಮರವಾಗಿ ಹುಟ್ಟಿದ್ದ. ಹೌದು. ನಿನ್ನ ಶಾಪ ನಿವಾರಣೆ ಆಗಬೇಕಾಗಿತ್ತಂದ್ರೆ ಮಾಳಿಂಗರಾಯನ ಸಾಕಿದ ಮಗ ಯಾರು? ನೀ ಗಿಡ ಆಗಿ ಹುಟ್ಟಿದಾಗ ನಿನ್ನಿಂದ ಜಗ್ಗ ತಯಾರು ಮಾಡಿ ಕೊಡು ಅವನಿಗೆ, ಅವಾಗ ನಿನ್ನ ಶಾಪ ನಿವಾರಣೆ ಆಕದತ್ತ ಆಶೀರ್ವಾದ ಮಾಡಿದ್ರು. ಹಿಂಗ ಆಶೀರ್ವಾದ ಮಾಡ್ಯಾರ. ಇದು ನೀವು ಕೇಳಿರ್ತಕ್ಕಂತ ಒಂದೇ ಪ್ರಶ್ನೆದ ಉತ್ತರ. ಹೌದು. ಇನ್ ಎರಡನೇದು ಶಾಣ ಭಾವನ ಗುಡ್ಡ ಅಂತ ಹೇಳಿ ಯಾಕಂದ್ರು? ಹೆಂಗ್ ಕೇಳ್ಯಾರ ಅವ್ರು? ಹೆಂಗ್ ಕೇಳಿರಿಪ್ಪ? ಭಾವ ಏನ ಸರ್, ಇದು ಯಾಕಡಿ ತಂದಿರಿ ಪ್ರಶ್ನೆ? ಶಾಣ ಭಾವ ಗುಡ್ಡದ ಕೇಳ್ಯಾರಿಪ್ಪ ಸರ್. ಬಹಳ ಉತ್ತಮ ರೀತಿಯಿಂದ ಬಹಳ ಶಾಣ್ಯರದ್ರಿ. ಶಾಣ ಭಾವನ ಗುಡ್ಡ ಯಾಕಂದ್ರು ಆ ಭಾವರೇ ಯಾವ ಯಾವ ಪ್ರಶ್ನೆದ ಬುಡಕೆ ಉತ್ತರದ ಸುರೇಶಣ್ಣ. ಹೆಂಗ್ರಿಪ್ಪ?
ಆ ಗುಡ್ಡದ ಹೆಸರು ಏನದ? ಶಾಡಬಾವನ ಗುಡ್ಡ. ಶಾಡಬಾಬನ ಗುಡ್ಡ. ಹೌದು. ಅಲ್ಲಿ ಶಾಡ ಸಿದ್ದೋ ಬಾಬಾ ಅನ್ನುವಂತ ಒಬ್ಬ ಬಾಬಾ ಇದ್ದ ಅಲ್ಲಿ ಅದ್ರ ಸಲುವಾಗಿ ಶಾಡಬಾಬನ ಗುಡ್ಡ ಅಂತೇಳಿ ಹೆಸರು ಬಿದ್ದದ. ಹಿಂಗ ಹೆಸರು ಬಿದ್ದದ. ನಿಮ್ ಈ ಪ್ರಶ್ನೆ ಕೂತ್ರ ನನ್ನ ಬಳಿ ಹಿಂಗದ. ಹೌದಾ? ಇದು ಬಿಟ್ಟು ಬೇರೆ ಇತ್ತಂದ್ರೆ ಮುಂದಿನ ಸಂಧಿಗೆ ನೀವು ಹೇಳಬಹುದು. ಹೇಳ್ರಿ ಅನ್ನುವಂತ ಮಾತನ್ನ ಹೇಳಿ ಇನ್ನು ಪ್ರಪಂಚದೊಳಗ ಸುಖ ಅದು ಏನ ಪಾರಮಾರ್ಥದೊಳಗ ಈ ವಿಷಯ ಬಹಳ ಆನಂದದ ನನಗ. ಹೆಂಗ್ರಿ? ಇದ್ರೊಳಗ ನನಗೆ ಯಾವಾದಿರ್ಲಿ ಅಂದ್ರೆ ನಾಗುವಣ್ಣ ಯಾವಾದ್ರಿಪ್ಪ? ನಾವೆಲ್ಲರೂ ಇಲ್ಲಿ ಪ್ರಪಂಚದವರು ಕೂಡೇವಿ. ಎಲ್ಲಾರು ಕೂಡೇವಿ ಇಲ್ಲಿ. ಪ್ರಪಂಚನೇ ಶ್ರೇಷ್ಠ ಅನ್ನುವಂತ ವಾದ ನಂಬುದದ ಇವತ್ತ. ನಂಬುದದ. ಅದು 4 ಆಶ್ರಮಗಳು ಬರ್ತಾವ ನಾಗುವಣ್ಣ. ಯಾವ್ಯಾವ್ರಿಪ್ಪ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಹಿಂಗ 4 ಆಶ್ರಮದೊಳಗೆ ಎಲ್ಲರಿಗಿನ ಹೆಚ್ಚಿನ ಪದವಿ ಎದಕ್ಕದ? ಎದಕ್ಕದ್ರಿಪ್ಪ? ಧನ್ಯೋಗ ಗೃಹಸ್ಥಾಶ್ರಮ ಅಂತ ಹೇಳ್ಯಾರ. ಬಾಳ ಹೆಚ್ಚಿಂದು. ಈ 3 ಆಶ್ರಮಕ್ಕಿನ ಗೃಹಸ್ಥಾಶ್ರಮ ಅನ್ನುವಂತದ್ದು ಬಾಳ ಹೆಚ್ಚಿಂದದ. ಹೌದಲ್ಲ? ಹೌದು. 8 ಮಂದಿ ನಿಮ್ಮ ಪಾರಮಾರ್ಥದವ್ರದಾರ ನೋಡು. ಅವರಿಗೆ ಹಡದಿ ಲೋಕಕ್ಕೆ ಕೊಡುಗೆ ಕೊಟ್ಟವ್ರು ನನ್ನ ಪ್ರಪಂಚದವ್ರದಾರ. ಇದು ನಿಮ್ಮ ತಲೆಯಾಗಿರ್ಲಿ. ಇದು ಮೊದಲು ತಿಳಿಲಿ ಅನ್ನುವಂತ ಪೀಠಿಕೆ ಇಟ್ಟು ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಆಳಿಗೆ ಗ್ರಾಮದ ಪಿಂಟು ಮಾಸ್ತರ್ ಸಂತು ನಿನಗೆ ಆಡಿ ಕೇಳ್ಯಾನ. ನೀವಾಳ ಕೇಳ ಸಂತು ಮಾಸ್ತರ ನೀವು ಒಂದಾಡ ಅವ್ರಿಗೆ ಕೇಳ್ರಿ ಅಂತ ನನಗೂ ಹೇಳಿದ್ರೆ ನಾನು ಆಡಿ ಕೇಳ್ತೀನಿ. ಇಲ್ಲಿಕಂದ್ರೆ ಅವ್ರು ಕೇಳ್ಕೊತೋಲಿ ನೀವು ಹೇಳ್ಕೊತೋಲಿ ಅಂದ್ರೆ ಹಂಗೆ ಮಾಡೋಣ. ಏನಂದ್ರಿ ಕೇಳೋಣ್ರಿ. ನಾಗವಣ್ಣ, ನೀ ಬರೇ ಹೌದನ್ನಕ್ಕಿಟ್ಟು ನೀರು ಕುಡ್ಲಕತ್ತಿ ಮಗನ. ಹೌದಲ್ಲ? 2 ಬಾಟ್ಲಿ ಕುಲ್ಲ ಮಾಡಿ ಹೋಗೋದಿ. ಇಲ್ಲ ನಾವ್ ಸಿರ ಹೊಡಿ ಅದಕ್ಕೆ ಹಿಂಗಾಲತ್ತು. ಹೌದಾ? ಏನ್ ಕೇಳುದು ನಮ್ಮ ಒಳ್ಳೆಯ ಕಲಾವಂತರಿಗೆ ಪ್ರಶ್ನೆ ಪಾತ್ ಕೇಳಿದ್ರ ಏನ್ ಕೇಳಿದ್ರಿ ಮಾತ? ಯೋಗಿ ಅಮ್ಮೋಗ ಸಿದ್ಧ, ಋಷಿ ಅಮ್ಮೋಗ ಸಿದ್ಧ, ಸಾಧು ಅಮ್ಮೋಗ ಸಿದ್ಧ. ಹೌದಾ? ನಾಡಗೌಡ ಅಮ್ಮೋಗ ಸಿದ್ಧ, ದೇಸಾಯಿ ಅಮ್ಮೋಗ ಸಿದ್ಧ. ಎಟ್ಟು ನೋಡ್ರಿ ಹೆಸರುಗಳು. ಯೋಗಿನಾಥ ಅಮ್ಮೋಗ ಸಿದ್ಧ ಕೈಲಾಸದೊಳಗ ಗುರು ಸೇವಾ ಮಾಡಿ ಮರ್ತ್ಯ ಲೋಕಕ್ಕೆ ಬರುವಂತ ಪ್ರಸಂಗದೊಳಗ ಏನಾಗಿತ್ರಿ ಅವಾಗಲ್ಲಿ? ಹೋಮದ ಕಂಬಳಿ, ನೇಮದ ಬೆತ್ತ, ಬಡೂಗ ಭಾಗ್ಯ, ಬಂಜಿಗೆ ಮಕ್ಕಳು ತಗೊಂಡು ಮಳೆ ಕೀಲು, ಬೆಳೆ ಕೀಲು, ಕಾಮಧೇನು, ಕಲ್ಪವೃಕ್ಷ, ಸರ್ವ ಸಾಹಿತ್ಯ ತಗೊಂಡು ಗುರುವಿನ ಕರ್ಕೊಂಡು, ನಂದಿ ಕರ್ಕೊಂಡು, ಭೂತಾಳ ಸಿದ್ಧನ ಕರ್ಕೊಂಡು ಎಲ್ಲಿ ಈ ಧರಣಿಗಳದು ಹಗ್ಗ ಕೋಲಗಳದಿಲ್ಲದೆ ಅಂತರ ಡೇರೆ ಹೊಡೆದು ತಪಸ್ಸಿರಿ ಮಾಡ್ಯಾನ. ಹೌದು ಮಾಡ್ಯಾನ. ಯಾರು? ಮುತ್ಯ ಅಮೋಘ ಸಿದ್ಧ. ಹೌದಲ್ರಿಪ್ಪ? ಹೌದು. ಅದೇ ರೀತಿ ಏನಾಗಿದ್ರಿ? ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ. ಅವನು ಜಡಿ ಹಂಗಿದ್ದು ಅಂತ ಕೇಳಿದ್ರ ಅಕ್ಕಮಾದೇವಿ ಜಡಿ ಹಂಗದವಲ್ಲ, ಹಂಗ ಜಡಿ ಇದ್ದು. ಹೌದಲ್ಲ? ಹೌದೌದು. 7 ಫೂಟ್ ಇದ್ದ ಭಕ್ತ. ಹಿಂಗ ಜಡಿ ಬಂದು ನೆಲಕ್ ಹತ್ತಿದ್ದು. ಹೌದೌದು. ಹೇಳಿಕೆ ಮಾಡ್ಬೇಕಾಯ್ತಂದ್ರ ಏನ್ ಮಾಡ್ತಿದ್ರಿಪ್ಪ? ನೆಲ ಬಿಟ್ಟು ಅಂತಿರ್ಲ ನಿಂದಿರ್ತಿದ್ದ. ಹೌದೌದು. ಅವನು ಜಡಿ ಅವನಿಗೆ ಆಸನಕ್ಕಿದ್ದು. ಹೌದಲ್ಲ? ಆ ಜಡಿ ಮೇಲೆ ಕುತ್ತಕಿಸಿದ್ರ ನುಡಿ ಮಾಡ್ತಿದ್ದ. ಮಾಡ್ತಿದ್ದ. ಆ ಅಮೋಘ ಸಿದ್ಧನ ಭಕ್ತನ ಹೆಸರೇನು? ಯಾವೂರ ಅಮೋಘ ಸಿದ್ಧನ ಗುಡಿ ಮುಂದವ ನಡಿತೈತಿ ನುಡಿ ಮಾಡ್ತಿದ್ದ. ಹೌದೌದು. ಹಿಂಗದ. ಇನ್ನು ಸಿದ್ಧರಿಗೆ ಏನ್ ಇರ್ತದ ನಾಗುವಣ್ಣ? ಏನ್ ಇರ್ತದ್ರಿಪ್ಪ? ಸಿದ್ಧರಿಗೆ ಅವ್ರಿ ಪತ್ರಿ ಇರ್ತದ. ಇರ್ತದಲ್ರಿ? ಏನ್ ಇರ್ತದ? ಅವ್ರಿ ಪತ್ರಿ. ಅವ್ರಿ ಪತ್ರಿ ಇರ್ತದ. ನೋಡಿವ್ ನಾವು. ಇಲ್ಲಿ ನಿಮಗ್ ಏನ್ ಕೇಳೋದಂದ್ರ ಏನ್ ಕೇಳಿದ್ರಿಪ್ಪ? ಇಲ್ಲಿ ಒಂದೂರೊಳಗ ಅಮೋಘ ಸಿದ್ಧ ಮುತ್ಯಾಗ ತುಳಸಿ ಮಾಲಿ ಹಾಕ್ತಾರ. ಏನೋ ತುಳಸಿ ಮಾಲಿ ಕೊರಳೊಳಗ. ಹೌದಲ್ಲ? ತುಳಸಿ ಮಾಲಿ ಹಾಕ್ತಾರ. ಹೌದು. ಆ ಊರೊಳಗ ಅಮೋಘ ಸಿದ್ಧ ಮುತ್ಯಾಗ ತುಳಸಿ ಮಾಲಿ ಹಾಕಬೇಕಾದ್ರ ಅಂತ ಕಥಾಭಾಗ ಏನಾಗ್ಯದ? ಎದರ ಸಲುವಾಗಿ ಮುತ್ಯ ಅಮೋಘ ಸಿದ್ಧನ ಕೊಳ್ಳಾಗ ಆ ಒಂದೇ ಊರಾಗ ತುಳಸಿ ಮಾಲಿ ಹಾಕಿ ಪೂಜೆ ಮಾಡ್ತಾರ. ಅದೊಂದೇ ಊರಾಗ ಅನ್ನುವಂತದ್ 2 ಮಾತು ನಿಮಗ ಕೇಳಿವ್ರಿ? ಕೇಳೇವಿ ಸುರೇಶಣ್ಣ. ಹೌದು. ಇರ್ಲಿನ ಬ್ರಹ್ಮಚರ್ಯ ಮತ್ತು ಪ್ರಪಂಚ ಮತ್ತು ಪಾರಮಾರ್ಥ. ಒಬ್ಬ ಪಾರಮಾರ್ಥದ ಮನುಷ್ಯ ಏನ್ ಮಾಡಿದ್ರಿಪ್ಪ? ಗುಡ್ಡದೊಳಗ ಕುತ್ತ 12 ವರ್ಷ ತಪಸ್ಸಿರಿ ಮಾಡಿದ್ದ. ಹೌದೌದು ಮಾಡಿದ್ದ. ಸಿದ್ಧಿ ವಶ ಆಗಿತ್ತು. ತಪದೊಳಗ ಕುತ್ತಿದ್ದ. ಕೆಟ್ಟ ಕರಿಕಾಗಿ ಮ್ಯಾಗಿಂದ ಹೆಸಿಗೆ ಮಾಡ್ತು ಅವನ ಮ್ಯಾಲ. ಹಿಂಗ ಕಣ್ಣು ತೆರೆದು ನೋಡ್ದ ಕಾಗಿ ಸುಟ್ಟು ಹೋಯ್ತು. ಎದರವ? ಎದರವ್ರಿಪ್ಪ? ಪಾರಮಾರ್ಥದವ. ಹೌದಲ್ಲ? ಹೌದೌದು. ಅಲ್ಲಿದ್ ಎದ್ದು ಒಂದ್ ಊರೊಳಗ ಬಂದ. ಏನ್ ಮಾಡ್ದ? ಪ್ರಪಂಚ ಮಾಡುವಂತ ಗಂಡ ಹೆಂಡತಿ ಗಂಡನ ಸೇವೆ ಮಾಡಕತ್ತಿದ್ಳು. ಹೌದಾ? ಮನೆ ಮುಂದೆ ನಿಂತು ಪಾರಮಾರ್ಥದವ ಭವತಿ ಭಿಕ್ಷಾಂಧ್ಯಾಯಿ ಎತ್ತ ಕರೆದ. ಮನೆ ಮುಂದೆ ನಿಂತು ಹೆಣ್ಮಗಳ ಬರ್ಲಿಲ್ಲ. ಏನ್ ಮಾಡಿದ್ರಿ ಅವಾಗ? 5-6 ಸಲ ಒದರದಾಗ ಹೆಣ್ಮಗಳ ಬಂದ್ಳು. ಹೌದಾ? ಒಬ್ಬ ಪಾರಮಾರ್ಥದ ಮನುಷ್ಯ ಪ್ರಪಂಚದವ್ರ ಮನೆ ಮುಂದೆ ಬಂದ ನಿತ್ತು ಭಿಕ್ಷಾ ಬೇಡಿದ್ರೆ ತಂದು ಕೊಡಲ್ಲ. ಎಷ್ಟು ಸೊಕ್ಕ ಬಂದದ್ ನಿನಗೆ ಸುಟ್ಟು ಬಿಡ್ತೀನಿ ಅಂತ ಹಿಂಗ ಕಣ್ಣು ಕಿಸ್ತು ನೋಡ್ಲಕತ್ತ. ಅವಾಗ ಏನಾತ್ರಿಪ್ಪ ಅಲ್ಲಿ? ಪಾರಮಾರ್ಥದವನಿಗೆ ಪ್ರಪಂಚದ ಹೆಣ್ಣುಮಗಳು ಹೇಳಿದಳು. ಏನತ್ರಿ? ನೀ ಸಿಟ್ಟಿಗೇರಿ ನೋಡಿದ್ರ ಸುಟ್ಟು ಹೋಲಾಕ ಗಿಡದಾನ ಕಾಯಿಗಲ್ಲನ ಅಂತ ಹೇಳಿದಳಕ್ಕಿ. ಅವನಿಗೆ ಏನಾತ್ರಿ ಅವಾಗ? ಅವಾಗ ದಿಂಗ ಬಡದ ಏನ್ ಮಾಡ್ತಾರ? ನಾನೇ ಹೆಚ್ಚ ತಿಳ್ಕೊಂಡಿದ್ದೆ, ನನಕ ಪ್ರಪಂಚದಕ್ಕೆ ಹೆಚ್ಚು ನೀ ತಾಯಿ ಅಂತಂದಾನ. ಅವಾಗ ತಿಳ್ಕೊಂಡ ಅನ್ನುವಂತ ಮಾತನ್ನು ಹೇಳಿ ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಈಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ್ ಹಾಡಿ ಮತ್ತೆ ನಮ್ಮ ಸರಿಜೋಡಿ ಕಲಾವಂತರಿ ಪಾಳೆ ಕೊಡೋಣ. ಹೌದು.